ನಮ್ಮದೇನು ಅಂದರೆ ನಮಗೆ ಇಲ್ಲಿ ನಮ್ಮ ಸರ್ವೆ ನಂಬರ್ 69ರಲ್ಲಿ ನಮ್ಮಪ್ಪ ನಮ್ಮ ದೊಡ್ಡಪ್ಪನಿಗೆ ಕೇಸ್ ಇದೆ. ಸರ್ವೆ ನಂಬರ್ ವಿಭಾಗಕ್ಕೋಸ್ಕರ ನಮ್ಮ ತಾತನ ಆಸ್ತಿ ವಿಭಾಗಕ್ಕೋಸ್ಕರ ಕೇಸಿದ್ದು. ಈಗ ನಾವು ಕೇಸ್ ನಡೆಸ್ಕೊಂಡು ನಮ್ಮ ಕಡೆ ನಮ್ಮ ಅಪ್ಪನ ಪರವಾಗಿ ಕೇಸ್ ಆಗಿದೆ. ಈಗ ಇನ್ನೊಂದು ಕೋರ್ಟ್ಗೆ ಅಪೀಲ್ ಹಾಕ್ಕೊಂಡಿದ್ದಾರೆ ನಮ್ಮ ದೊಡ್ಡಪ್ಪರು. ಆದ್ರೂ ನಾವು ಕೇಸಿಗೆ ಇದಾಗ್ತಾಯಿದ್ವಿ. ಕೋರ್ಟ್ ಇದೆ ಈಗಲೂ ಆಲ್ರೆಡಿ ಇನ್ನೊಂದು ಕೋರ್ಟಲ್ಲಿ ನಡೀತಾ ಇದೆ. ಆದ್ರೂ ನಮ್ಮ ಸರ್ವೆ ನಂಬರಲ್ಲಿ ಬಂದು ತಾಲೂಕ್ ಪಂಚಾಯತಿ ಕೋಟ ಅಂತೇಳಿ ಒಂದು 90 ಮೀಟ್ರ್ ಆಗಿದೆ ಅಂತೇಳಿ ನಮಗೆ ತೊಂದರೆ ಕೊಟ್ಟು ನಮ್ಮ ಮನೆ ಕಡೆ ರಸ್ತೆ ಒತ್ತುವರಿ ಮಾಡೋಕ್ಕೆ 90 ಮೀಟ್ರ್ ಮಾತ್ರ. ಯಾವ ರೋಡು ಎಲ್ಲಿಂದ ಯಾವ ಕಡೆಯಿಂದಲೂ 69ನೇ ಸರ್ವೆ ನಂಬರ್ ಒಳಗಡೆ ಯಾವ ರೋಡು ಇಲ್ಲ, ಏನೂ ಇಲ್ಲ. ಆದರೂ ನಮ್ಗೆ ಒತ್ತುವರಿ ಮಾಡಿ ನಮ್ಮ ಮನೆಗೆ ತೊಂದರೆ ಕೊಡೋಕ್ಕೆ ನಮ್ಮ ಜಾಗಕ್ಕೆ ನಮ್ಮ ಮನೆ ಕಡೆ ಇಕ್ಕಟ್ಟು ಮಾಡೋಕ್ಕೋಸ್ಕರ ರಸ್ತೆ ಮಾಡೋಕ್ಕೆ ಬಂದಿದ್ದಾರೆ. ಇವರು ತಾಲೂಕ್ ಪಂಚಾಯತಿ ಕೋಟ 90 ಮೀಟ್ರ್ ಆಗಿದೆ ಅಂತೆ. ಅದು ನನಗೆ ಗೊತ್ತಿರಲಿಲ್ಲ. ಜಲ್ಲಿ ತಂದು ಸುರಿದಾಗ ನಾನು ಕೇಳಿದ್ದಕ್ಕೆ ಇಷ್ಟು ಅಂತ ಹೇಳಿದ್ರು. ಈ ಥರ ಬೇಡ ಅಂತ ನಾವು ಹೇಳಿದ್ವಿ. ಈ ಥರ ಬೇಡ, ಯಾವ ರಸ್ತೆ ಎಲ್ಲಿಂದ ಮಾಡ್ತೀರಾ, ನಮ್ಮ ಸರ್ವೆ ನಂಬರ್ ರೋಡೇ ಇಲ್ಲ, ಯಾವ ರೋಡು ಇಲ್ಲ. ಆದರೂ ನಮ್ಮ ಸರ್ವೆ ನಂಬರ್ ಒಳಗಡೆ ನಮ್ಗೆ ಆಗದಿರೋರ ಪರವಾಗಿ ಬಂದು 90 ಮೀಟ್ರ್ ರಸ್ತೆ ಮಾಡೋಕ್ಕೆ ಬಂದಿದ್ದಾರೆ. ಅದಕ್ಕೆ ನಾವು ಬೇಡ ಅಂತ ಅರ್ಜಿ ಕೊಟ್ಟಿದ್ದೀವಿ. 1.5 ತಿಂಗಳಿಗಿಂತ ಜಾಸ್ತಿ ಆಗಿದೆ ತಾಲೂಕ್ ಪಂಚಾಯತಿಯಲ್ಲಿ ಅರ್ಜಿ ಕೊಟ್ಟು. ಆದರೆ ಮೊನ್ನೆ 22ನೇ ತಾರೀಕು ಈ ನಡುವೆ ಬಂದು ನೆಕ್ಸ್ಟ್ ತಂದು ಶಂಶಾಂಡು ಜಲ್ಲಿ ಸಿಮೆಂಟು ತಂದಿದ್ರು. ಆದರೆ ನಮಗೆ ನಾನು ಪೊಲೀಸ್ನವ್ರಿಗೆ ತಿಳಿಸಿದ್ರಿಂದ ನಮ್ಮ ರಕ್ಷಣೆ ಆಗಿದೆ. ಇಲ್ಲಾಂದರೆ ನಮಗಾಗಲಿ ನಮ್ಮ ಎದುರುದಾರರಿಗಾಗಲಿ ತೊಂದರೆ ಆದರೆ ಇವ್ರು ಹಾಕ್ತಾರೆ ತಾಲೂಕ್ ಪಂಚಾಯತಿಯವರು. ಇವ್ರಿಗೇನು ಬೇಕು ನಮ್ಮ ಸರ್ವೆ ನಂಬರಲ್ಲಿ ಇವ್ರು ಜಲ್ಲಿ ಹಾಕಿ ನಮ್ಗೆ ರೋಡ್ ಮಾಡೋಕ್ಕೆ. ನಮ್ಗೆ ಬೇಕಾದರೆ ನಮ್ಮ ಸರ್ವೆ ನಂಬರಲ್ಲಿ ನಮ್ಮಪ್ಪ ನಮ್ಮ ದೊಡ್ಡಪ್ಪನ ಭಾಗ ಆದಮೇಲೆ ನಮಗೆ ಯಾವ ಥರ ಬೇಕೋ ನಮ್ಮ ಸೆಂಟ್ರ್ ಭಾಗದಲ್ಲಿ ನಾವು ರಸ್ತೆ ಮಾಡ್ಕೊತೀವಿ. ತಾಲೂಕ್ ಪಂಚಾಯತಿಯವ್ರು ಬಂದು ರೋಡ್ ಮಾಡಿಕೊಡೋ ಅಂಥದ್ದು ಅವಶ್ಯಕತೆ ಇಲ್ಲ. ನಮ್ಮ ಸರ್ವೆ ನಂಬರಲ್ಲಿ ನಾವೇ ಮಾಡ್ಕೊತೀವಿ. ನಮ್ಮ ಭಾಗ ನಮ್ಗೆ ಅವ್ರಿಗೆ ಭಾಗ ಸಮಸ್ಯೆ ಆದಾಗ ಇವರು ತಂದು ಅವ್ರ ಮಾತು ಕೇಳಿ ನಮಗೆ ಇಲ್ಲಿ ಜಲ್ಲಿ ಹಾಕ್ತೀವಿ ಅಂತ ಬಂದಿರೋದು. ರಸ್ತೆ ಮಾಡಿಕೊಡ್ತೀವಿ, ನಿಮಗೆ ರಸ್ತೆ ಮಾಡಿಕೊಡ್ತೀವಿ, ನಾವು ಅನುಕೂಲ ಮಾಡಿಕೊಡ್ತಾಯಿದ್ದೀವಿ ಅಂತ ಹೇಳ್ತಾರೆ. ಇವ್ರು ಏನು ಅನುಕೂಲ ಮಾಡಿಕೊಡ್ತಾವ್ರೆ, ಮತ್ತು ಭಾಗನೂ ಮಾಡಿಕೊಡ್ಲಿ ಬಿಡ್ರಿ. ನಮ್ಮ ಆಸ್ತಿ ನಮಗೆ ಭಾಗ ಮಾಡ್ಕೊಡೋಕ್ಕೆ ಇವ್ರಿಗಿಲ್ಲ. ಇವರು ದುಡ್ಡು ಬೇಕು, ದುಡ್ಡುಗೋಸ್ಕರ ಬಂದು ನಮ್ಮ ಸರ್ವೆ ನಂಬರಲ್ಲಿ ಬಂದು ರಸ್ತೆ ಹಾಕಿ ಇವ್ರು ದುಡ್ಡು ತಗೊಳೋಕ್ಕೆ ನಮ್ಗೆ ಅನುಕೂಲ ಮಾಡಿಕೊಡ್ತಾರಂತ. ಇವ್ರ ಅನುಕೂಲ ನಮಗೇನು ಅವಶ್ಯಕತೆ ಇಲ್ಲ ಸರ್, ನಮಗೇನು ಅವಶ್ಯಕತೆ ಇಲ್ಲ. ಇವ್ರ ಜಲ್ಲಿ ಏನಿದೆ, ಇವ್ರು ಏನು ತಂದು ನಮ್ಮ ಸರ್ವೆ ನಂಬರಲ್ಲಿ ಹಾಕಿದಾರೋ ಅವ್ರು ಎತ್ಕೊಂಡು ಹೋಗ್ಬೇಕಷ್ಟೇ. ನಾವು ಅದೇ ಕೇಳ್ತಾ ಇರೋದು. ಇವ್ರು ನಮಗೆ ಇವ್ರ ಸಮಸ್ಯೆ ಒಡ್ಡಿಬಿಟ್ಟು ನಮ್ಮ ಪ್ರಾಣ ಹೋಗಲಿ ಅವ್ರಿಗೆ ತೊಂದರೆ ಇಲ್ಲ, ಅವ್ರ ಪ್ರಾಣ ಹೋಗಲಿ ಅವ್ರಿಗೆ ತೊಂದರೆ ಇಲ್ಲ, ಅವ್ರಿಗೆ ದುಡ್ಡು ಬೇಕು. ಯಾವುದೋ ಒಂದು 90 ಮೀಟ್ರ್ ತಂದು ಇಲ್ಲಿ ನಮ್ಮ ಮನೆ ಹತ್ರ ನಮ್ಮ ಮನೆ ಹತ್ರನೂ ನಮ್ಗೆ ಅನುಕೂಲ ಆಗೋಂಥ ದಾರಿ ಹಾಕಿಲ್ಲ, ಯಾವುದೂ ಇಲ್ಲ. ಅವ್ರಿಗೆ ಬೇಕಾದಂಗೆ ಅವ್ರು ಮಾಡ್ಕೊಳಕ್ಕೆ, ಅವ್ರು ದುಡ್ಡು ಮಾಡ್ಕೊಳಕ್ಕೆ ನಮ್ಮ ಎದುರುದಾರರ ಕಡೆಯಿಂದ ಒಂದು ಸ್ವಲ್ಪ ದುಡ್ಡು ಅಮೌಂಟ್ ತಿಂದುಬಿಟ್ಟು ಈ ಥರ ಬಂದಿರೋದು ಅಷ್ಟೇ. ಅವ್ರಿಗೆ ಎಲ್ಲಿಂದ ನನ್ನ 69ನೇ ಸರ್ವೆ ನಂಬರ್ಗೆ ಅವರು ರೋಡ್ ಮಾಡಿಸ್ಕೊಡ್ಲಿ ಫಸ್ಟು, ಆಮೇಲೆ ಬಂದು ಮಾಡಲಿ ತಾಲೂಕ್ ಪಂಚಾಯತವರು. ತಾಲೂಕ್ ಪಂಚಾಯತಿ ಏನು ರೋಡ್ ಮಾಡಿಕೊಡ್ತಾ ಇದ್ದಾರೆ ಅಂತ ನಮಗೇನು ಅವ್ರು ಮಾಡಿಕೊಡ್ತಾ ಇರೋ ಅವಶ್ಯಕತೆಯೂ ಇಲ್ಲ, ಅವ್ರು ಮಾಡಿಕೊಟ್ಟೂ ಇಲ್ಲ. ನಮ್ಮ ಒಳಗಡೆ ಬಂದು ಸೆಂಟ್ರಲ್ಲಿ ಹಾಕಿರೋದು. ಇದು ಯಾವ ನ್ಯಾಯ ಸರ್ ಇವ್ರಿಗೆ? ನಾವು ಕೇಳಿದ್ದೀವಿ, ನೆನ್ನೆ ಕಂಪ್ಲೇಂಟ್ ಮಾಡಿದ್ದೀನಿ, ಅವ್ರಿಗೆ ಅರ್ಜಿ ಕೊಟ್ಟಿದ್ದೀನಿ. ಆದರೆ 1.5 ತಿಂಗಳು ಮುಂಚೆ ನಾನು ಕೊಟ್ಟಿರೋ ಅರ್ಜಿಗೆ ಯಾವುದು ಹಿಂಬರಹ ಇಲ್ಲ, ನನಗೆ ಯಾವ ಮಾಹಿತಿನೂ ಇಲ್ಲ. ತಿರ್ಗಾ ತಂದು 22ನೇ ತಾರೀಕು ಜಂಶಾಂಡು ಜಲ್ಲಿ ತಂದು ನಮಗೆ ಸುರಿದಿದ್ದಾರೆ. ನಾವು ಇವ್ರ ಮೇಲೆ ಅವರು ಇಲ್ಲ ನಾನು ಆಗ್ತಾಯಿಲ್ಲ ಅಂತಲೂ ಕೊಡಬೇಕು, ಇಲ್ಲ ನಾವು ಹಾಕ್ತೀವಿ ಅಂತಲೂ ಕೊಡಬೇಕು. ನಾನು ಕೋರ್ಟ್ಗೆ ಹೋಗಬೇಕು, ಒಂದು ನ್ಯಾಯ ಒದಗಿಸ್ಕೋಬೇಕು. ಏನೂ ಇಲ್ಲ, ಅವ್ರದ್ದೇನು ವಾಪಸ್ ಮಾಹಿತಿ ಇಲ್ಲ, ತಂದು ಸುರಿಯೋದು. ಯಾಕೆ ಸುರಿತಾ ಇದ್ದಾರೆ? ನಮ್ಮ ಎದುರುದಾರರ ಕಡೆಯಿಂದ ದುಡ್ಡು ತಿಂದು ನಮಗೆ ತೊಂದರೆ ಕೊಡೋಕ್ಕೋಸ್ಕರ ಸುರಿದಿದ್ದಾರೆ ಅಷ್ಟೇ ಸರ್. ಅವ್ರಿಗೆ ಅವಶ್ಯಕತೆ ಇದ್ದಲ್ಲ, ದುರುದ್ದೇಶವಾಗಿ ಸುರಿದಿದ್ದಾರೆ ಸರ್. ಯಾವ ರಸ್ತೆನೂ ಇಲ್ಲ, ಯಾವುದೂ ಇಲ್ಲ. ನಮ್ಮ ತಾತನ ಆಸ್ತಿ ನಮ್ಮ ಅಪ್ಪನಿಗೆ ನಮ್ಮ ದೊಡ್ಡಪ್ಪನಿಗೆ ಭಾಗಕ್ಕೋಸ್ಕರ ನಾವು ಕೇಸ್ ಹಾಕ್ಕೊಂಡಿದ್ದೀವಿ ಅಷ್ಟೇ. ಕೇಸಲ್ಲಿದೆ ಸರ್, ಕೇಸಲ್ಲಿದೆ. ಆದರೆ ಆಗಿದೆ ಒಂದು ಕೋರ್ಟಲ್ಲಿ, ಆದರೆ ಇನ್ನೊಂದು ಕೋರ್ಟಲ್ಲಿ ಅಪೀಲ್ ಹಾಕಿದ್ದಾರೆ. ನಮ್ಮ ಅಪ್ಪನ ಪರವಾಗಿ ಆಗಿದೆ, ಭಾಗ ಆಗಿದೆ, ಆದರೆ ಅಪೀಲ್ ಹಾಕ್ಕೊಂಡಿದ್ದಾರೆ. ಅಪೀಲ್ ಹಾಕ್ಕೊಂಡು ನಾವೇ ಕೇಸುಗಳು ನಮ್ಮ ಬಾಕ್ಲಿಗೆ ನಾವು ಒದ್ದಾಡ್ತಾಯಿದ್ರೆ ಇವರು ತಂದು ನಾವು ಪಾಡಿಗೆ ನಾವು ಇದ್ದೀವಿ, ಕೇಸಿತ್ತು, ಕೋರ್ಟ್ ಆಯಿತು, ಬಂದ್ವಿ, ಹೋದ್ವಿ, ಅವ್ರ ಪಾಡಿಗೆ ನಾವು ಪಾಡಿಗೆ ನಾವು ಇದ್ದರೆ ಇವರು ಸಮಸ್ಯೆ ತಂದೊಡ್ಡಿ ಅವ್ರಿಗೇನಾ ತೊಂದರೆ ಆಗಲಿ, ನಮ್ಗೇನಾ ತೊಂದರೆ ಆಗಲಿ, ಅದು ಅವ್ರಿಗೆ ಅವಶ್ಯಕತೆ ಇಲ್ಲ. ಅವ್ರೊಂದು ಸ್ವಲ್ಪ ಇಲ್ಲಿ ಗಿಬಿಚ್ಕೊಂಡು ಜಿಗಿಟ್ಕೊಂಡು ಹೋಗಬೇಕು. ಇಲ್ಲ ಸರ್, ಯಾವ ರಸ್ತೆ ಇದೆ ಸರ್? ಯಾವುದಿಲ್ಲ, ನಮ್ಮ ತಾತನ ಆಸ್ತಿ ಅಷ್ಟೇ. ಯಾವ ರಸ್ತೆ ಯಾವುದಿದೆ? 23 ಎಕರೆನೂ ನಮ್ಮದೇ ಆದಾಗ ರಸ್ತೆ ಎಲ್ಲಿಂದ ಬರುತ್ತೆ? ಯಾವ ರಸ್ತೆನೂ ಬಂದಿಲ್ಲ ಸರ್. ನಮ್ಮ ಜಮೀನು ಒಳಕ್ಕೆ ರಸ್ತೆ ಇಲ್ಲ, ಇನ್ನೆಲ್ಲಿಂದ ರಸ್ತೆ? ಸ್ವಂತ ಜಮೀನಿಗೆ ಬಂದು ರೋಡ್ ಹಾಕೋಕೆ ಬಂದಿರೋದು. ನಮ್ಗೆ ನಷ್ಟ ಸರ್. ನಮ್ಮ ಮನೆ ಕಡೆ ಜಾಗ ಇಲ್ದಂಗೆ ಇವ್ರು ಅವ್ರ ಮನೆ ಕಡೆ ಲಾಭ ಮಾಡಿಕೊಟ್ಟು ನಮ್ಮ ಮನೆ ಕಡೆ ತೊಂದರೆ ಮಾಡೋಕ್ಕೆ ಬಂದಿದ್ದಾರೆ. ನಮ್ಗೆ ನಷ್ಟ ಆಗುತ್ತೆ, ನಷ್ಟ ಆಗುತ್ತೆ. ಪ್ಲಸ್ ನಮ್ಮ ಮನೆ ಕಡೆ ಜಾಗ ಇಲ್ದಂಗೆ ರಸ್ತೆ ಹಾಕಿ ಜಾಸ್ತಿ ಅವ್ರ ಕಡೆ ಜಾಗ ಒತ್ತುವರಿ ಮಾಡೋಕ್ಕೋಸ್ಕರ ಅವ್ರ ಕಡೆಯಿಂದ ಹಣ ತಿಂದೇ ಇವರು ಬಂದಿರೋದು. ಸುಮ್ಮನೆ ಉದ್ದೇಶ ಮಾಡ್ಕೊಂಡು ಬೇರೆ ಕಡೆ ಸಾಯ್ತಾ ಇದ್ದಾರೆ, ರಸ್ತೆ ಇಲ್ಲ, ಅದಿಲ್ಲ, ಇದಿಲ್ಲ ಅಂತ. ಅವ್ರಿಗೆ ಮಾಡ್ತಾ ಇಲ್ಲ.
ನಮ್ಮ ಸರ್ವೆ ನಂಬರ್ ಒಳಗಡೆ ತಂದು ಒಡ್ಡಿದ್ದಾರೆ ಸರ್. ತಾಲೂಕ್ ಪಂಚಾಯತಿಯವರು ಅವರು ತಂದು ನಮ್ಮ ಜಮೀನಲ್ಲಿ ಜಲ್ಲಿ ಹಾಕಿರೋದಕ್ಕೆ ನಾನು ಎತ್ಕೊಂಡೋಗ್ರಿ ಅಂತಲೂ ಅರ್ಜಿ ಕೊಟ್ಟಿದ್ದೀನಿ. 1.5 ತಿಂಗಳಾಗಿದೆ, 1.5 ತಿಂಗಳಿಗಿಂತ ಜಾಸ್ತಿ ಆಗಿದೆ. 22ನೇ ತಾರೀಕು ತಂದು ಮತ್ತೆ ನಾನು ಎಲ್ಲೋ ಹೋದರೆ ಮತ್ತೆ ತಂದು ಜಲ್ಲಿ ಸುರಿದೋಗ್ಯಾರೆ. ನಮಗೆ ಫೈನಲ್ ಅವ್ರ ರಸ್ತೆ ಏನು ಬೇಡ, ಅವ್ರು ರಸ್ತೆ ಹಾಕ್ಕೊಡೋಂಥ ಅವಶ್ಯಕತೆ ಏನೂ ಇಲ್ಲ. ಏನು ಅವರು ಬಂದು ನಮ್ಮ ಜಮೀನಲ್ಲಿ ಅವ್ರು ರಸ್ತೆ ಮಾಡ್ಕೊಡೋದು, ನಾವು ನಮ್ಮ ಭಾಗ ನಾವು ಹೆಂಗೆ ಬೇಕು ಹಂಗೆ ಭಾಗ ಮಾಡ್ಕೊಂಡಾಗ ನಮ್ಗೆ ಎಲ್ಲಿಗೆ ಬರುತ್ತೆ ರಸ್ತೆ ಅಲ್ಲಿ ಮಾಡ್ಕೊತೀವಿ. ಇವರೇನು ನಮ್ಗೆ ರಸ್ತೆ ಮಾಡ್ಕೊಡೋಂಥ ಅವಶ್ಯಕತೆ ಏನು ಇಲ್ಲವೇ ಇಲ್ಲ. ಇಲ್ಲ ಸರ್, ಬೇಡ ಅಂತ ನಿಮಗೆ ಏನಿಲ್ಲ ಸರ್, ಬೇಕಿಲ್ಲ, ರಸ್ತೆ ಏನು ಬೇಡ, ಅವ್ರು ಹಾಕೋದೇ ಬೇಡ. ನಮ್ಮ ಸರ್ವೆ ನಂಬರಲ್ಲಿ ನಾವು ಹಾಕ್ಕೊಂತೀವಿ, ನಾವು ಮಾಡಿಸ್ಕೊಂತೀವಿ. ಮುಂದೆ ಭಾಗ ಆದಾಗ ರಸ್ತೆ ಅಂತ ತೆಗಿತೀವಿ. ಈಗ ನಮ್ಮ ತಾತನ ಆಸ್ತಿಯಲ್ಲಿ ಇಷ್ಟು ಗುಂಟೆ ರಸ್ತೆ, ಇಷ್ಟು ಗುಂಟೆ ಜಮೀನು ಭಾಗ, ನಮ್ಮ ಜಮೀನು ನಾವು ಭಾಗ ಮಾಡ್ಕೊಂಡಿದ್ದೀವಿ ಅಂತೇಳಿ ಮಾಡ್ಕೊಂಡಾಗ ನಮಗೆ ಜಂಟಿಯಲ್ಲಿ ತೆಕ್ಕೊಂತೀವಿ ರಸ್ತೆ. ಅದೇ ಜಾಗ ಇಷ್ಟಿಷ್ಟು ಎಕರೆ ಅಂತ ಭಾಗ ಮಾಡ್ಕೊತೀವಿ. ಇವ್ರೇನಕ್ಕೆ ನಮ್ಗೆ ತಂದು ಜಲ್ಲಿ ಹೊಡ್ತಾರೆ, ಆವಾಗ ಮಾಡ್ಸ್ಕೊತೀವಿ. ಇವಾಗ ಏನು ಮಾಡೋ ಅಂಥ ಅವಶ್ಯಕತೆ ಇಲ್ಲ ಸರ್. ನಮ್ಮ ಹೆಸರು ನಾಗರಾಜು, ಊರು ಗುಟ್ಟಳ್ಳಿ, ಇದು ದಡ್ಗಟ್ಮಡ್ ಗ್ರಾಮ, ಸರ್ವೆ ನಂಬರ್ 69. ಇದು ಕೇಸ್ ಇದೆ ಸರ್ ನಮ್ಮದು.